ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ, ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ, ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕೂಗಳ್ಳರ ಗುಟ್ಟು ನಿಕ್ಕುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಕೂಗಳ್ಳರ ಗುಟ್ಟು ನಿಕ್ಕುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಅಯ್ಯಯ್ಯೋ, ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ, ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಇದೇನು ರಾಜ್ಯ, ಇದೇನು ರಾಜ್ಯ. ಬೇಕೇ ಬೇಕು, ಕಾನೂನಂತೆ ಕಾನೂನು. ಸರ್ಕಾರಂತೆ ಸರ್ಕಾರ. ಅಯ್ಯಯ್ಯೋ, 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 ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ಬರಲೇಬೇಕು, 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 ಬರಲೇಬೇಕು. ಸ್ವಲ್ಪ 7 ಆ ಜಾಗನ ಏನ್ ಮಾಡ್ತಾರೆ, ಸ್ಕೂಲ್ ಎಲ್ಲ ಮಾಡ್ಕೊಂಡು ಪಾಪ ಒಂದಷ್ಟು ಜನ ಮನೆಗಳು ಕಟ್ಕೊಂಡು ಸ್ಕೂಲ್ ಜಾಗ ಅದು 26 ಸಬ್ 7. ಈ ಜಾಗಕ್ಕೆ ಸುಮಾರು ಒಂದು 21 ವರ್ಷದಿಂದಾನೆ ಸ್ಕೂಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. 21 ವರ್ಷದಿಂದ ಸ್ಕೂಲ್ ಮಾಡ್ಕೊಂಡು ಅವ್ರ ಜೀವನ ಅವ್ರು ಸಾಗಿಸ್ತಾ ಇರ್ತಾರೆ. ಆದ್ರೆ ಒಂದಷ್ಟು ಜನ ಈ ಜಾಗದಲ್ಲಿ ಏನೂ ಇಲ್ಲ, ಸರ್ವೆ ನಂಬರ್ ಇದನ್ನ ಒಟ್ಟು ಕೂಡಿಸ್ತಾರೆ. 26/7 ಇದ್ದಾಗ ಒಟ್ಟು ಕೂಡಿಸಿ 26 ಆಗುತ್ತೆ. ಈ ಜಾಗದಲ್ಲಿ ಯಾರು ಇಲ್ಲ, ಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಕೋಡಿ ಮಾಡಿಸ್ತಾರೆ. ಕೋಡಿ ಮಾಡಿಸಿ 282 ಆಗುತ್ತೆ ಸರ್ವೆ ನಂಬರ್. ಸರ್ವೆ ನಂಬರ್ 282 ಆದ್ಮೇಲೆ ಇವ್ರು ಮನೆಗಳು ಕಟ್ಕೊಂಡಿರೋದನ್ನ ಇವ್ರು ಸ್ಕೂಲ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಅಲ್ಲಿರುವಂತ ಬಡವ್ರನ್ನೆಲ್ಲ ಖಾಲಿ ಮಾಡ್ಸೋದಕ್ಕೆ ದೊಡ್ಡ ಮಟ್ಟದ ಹುನ್ನಾರ. ಇದಕ್ಕೆ ಒಂದಷ್ಟು ಜನ ಪೊಲೀಸ್ನವ್ರಿಗೆ ಒಂದಷ್ಟು ಜನ ಒಂದಷ್ಟು ಗುಂಟೆ ಜಮೀನ್ ಕೊಡೋಂಥದ್ದು, ಮತ್ತೆ ಒಂದಷ್ಟು ಗುಂಟೆ ಇವ್ರಿಗೆ ತೊಂದರೆ ಕೊಡೋಂಥದ್ದು. ಇವ್ರನ್ನೇನಾದ್ರೂ ಮಾಡಿ ಖಾಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲಿರುವಂತ ಬಡವ್ರಿಗೆ ತೊಂದರೆ ಕೊಟ್ಟಿರೋಂಥದ್ದು. ಆ ಬಡವರೆಲ್ಲ ಸೇರಿ ಇವತ್ತು ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನೇನ್ ಹೇಳ್ತೀನಿ, ಅಲ್ಲಾಗಿರೋಂತ ಡೂಪ್ಲಿಕೇಟ್ ಕೋಡಿ, ಜನ ಇಲ್ಲ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಕೋಡಿ ಮಾಡಿರ್ತೀರೋ ಈ ಕೋಡಿನ ಇಮಿಡಿಯೇಟ್ ಆಗಿ ವಜಾ ಮಾಡ್ಬೇಕು. ಸರ್ವೆ ನಂಬರ್ 62 ಏನೈತೆ ಇದನ್ನೆಲ್ಲ ನೀಟಾಗಿ ಒಟ್ಟುಗೂಡಿಸಿರೋದು ಸಂಬಂಧಪಟ್ಟಂಗೆ ಅಲ್ಲಿರುವಂತ ಮನೆಗಳಿಗೆ ಮತ್ತೆ ಅಲ್ಲಿರುವಂತ ಸ್ಕೂಲ್ ಕಟ್ಕೊಂಡಿರೋಂಥವ್ರಿಗೆ ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು. ಅಲ್ಲೊಂದು ಸೊಸೈಟಿ ನಡೀತಾ ಇದೆ, ಜಾಸ್ತಿ ಜನಕ್ಕೆ ಶಿಕ್ಷಣ ಕೊಡುವಂತ ಕೆಲಸ ನಡೀತಾ ಇದೆ, ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು. ಯಾವ್ದೇ ಕಾರಣಕ್ಕೂ ನೋಡಿ ಇವ್ರ ಜಾಗನ ಅವ್ರ ಜಾಗನ ಯಾವ್ದೋ ಅಧಿಕಾರಿಗೆ 5 ಗುಂಟೆ ಮಾಡ್ಕೊಡ್ತಿದ್ದಾರೆ. ಈ ತರ ನಡೀತಾ ಇರೋಂತ ಧೋರಣೆಗೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಬರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಬಂಗಾರಪೇಟೆ ಸುಮಾರು ಬಡವ್ರ ಮೇಲೆ ಕಾಳಜಿನೇ ಇಲ್ಲ, ಬಡವ್ರ ಪರವಾಗಿ ನಿಂತ್ಕೊಂಡು ಮಾತಾಡಿರೋಂತ ಉದಾಹರಣೆನೇ ಇಲ್ಲ ಅವ್ರದ್ದು. ಇಲ್ವಲ್ಲ, ಎಲ್ಲೈತೆ ಯಾವ್ದಾದ್ರು ತೋರಿಸ್ತೀರಾ? ಅದೇ ಒಂದು ಕೆಲಸ, ಬಡವ್ರ ಪರವಾಗಿ ನಿಂತ್ಕೊಂಡು ಅವ್ರು ಮಾತಾಡಿಲ್ಲ ಅಲ್ಲ. ಇವರೆಲ್ಲ ಇದಾರೆ, ನಮ್ಗೊಂದು ನ್ಯಾಯ ದೊರಕಿಸ್ಕೊಡಿ. ಯಾರು ಕೋಡಿ ಮಾಡಿದಾರೋ ಆ ಕೋಡಿ ಮಾಡಿರೋಂಥವ್ರ ಮೇಲೆ ನಿಮ್ಮ ಇಲಾಖೆ ಅವ್ರು ಕೈ ಜೋಡಿಸಿದ್ದಾರೆ, ಅವ್ರ ಮೇಲೆಲ್ಲ FIR ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇಲ್ಲಿ ತನಕ ಮಾಡಿಲ್ಲ. ಅವ್ರು ಹೋದ್ರೆ ನೀವು ಡೂಪ್ಲಿಕೇಟ್ ಆಗಿ ಬಂದಿರೋದು ಅಂತ ಹೇಳ್ತಾರೆ. ಎಲ್ಲಿದೆ ನ್ಯಾಯ? 21 ವರ್ಷದಿಂದ ಇವ್ರಿಲ್ಲ ಪಾಪ, ಇವ್ರಿಗೆ ಎಲ್ಲಿದೆ ನ್ಯಾಯ? ಇದಕ್ಕೆ ಹೋರಾಟ ಮಾಡ್ತಾ ಇರೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಂಡ್ಬೇಕು. ಥ್ಯಾಂಕ್ ಯು. ಜೈ ಭೀಮ್. ಪಾಪ ಕೋರ್ಟ್ ಆದೇಶ ಆಗಿದ್ರು ಕೂಡ ಉಲ್ಲಂಘನೆ ಮಾಡಿ ತಹಸೀಲ್ದಾರ್ ಅವರು ಪುನಃ ಅವ್ರಿಗೆ ಮಾಡ್ಕೊಂಡಿದ್ದಾರೆ. ದುಡ್ಡು ಕೊಟ್ಟು ಯಾರು ಕೊಟ್ರೆ ಅವ್ರಿಗೆ ಮಾಡ್ತಾರೆ. ಇವತ್ತು ಎಲ್ಲಾ ಡಾಕ್ಯುಮೆಂಟ್ಸ್ ನಮ್ಮದಿದೆ.
ಅದೆಲ್ಲ ಡಾಕ್ಯುಮೆಂಟ್ಸ್ ಪಕ್ಕಕ್ಕೆ ಇಟ್ಬಿಟ್ಟು ದುಡ್ಡು ಕಟ್ಟಿದ ಕಡೆ ನ್ಯಾಯ ಮಾಡಿದ್ದಾರೆ. ನ್ಯಾಯ ಎಲ್ಲಿದೆ ಇವಾಗ? ಕೋಟೆ ತಹಸೀಲ್ದಾರ್ ಪ್ರತಿಯೊಂದಕ್ಕೂ ಮುಂದೆ ಬಂದು ಎಲ್ಲದಕ್ಕೂ ಅನ್ಯಾಯಕ್ಕೆ ಮುಂದೆ ನಿಲ್ತಾರೆ. ನ್ಯಾಯಕ್ಕಾದ್ರೆ ಎಲ್ಲವನ್ನು ಮೋಸ ಮಾಡಿ ಕೇಸ್ ಹಾಕ್ತೀನಿ, ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತಾರೆ. ಇವ್ರಿಗೆ ಮಾಡೋ ಕೇಸ್ಗಳಿಗೆ ಎದುರಾವನೇ ಅಲ್ಲ ಸಂದೇಶ. ಅವರ ಕೇಸ್ ಮಾಡ್ಕೊಳ್ಳಿ, ಹೋರಾಟ ಮಾಡಿದ್ರೆ ಕೇಸ್ ಮಾಡ್ರಿ ಅಂತ ಹೇಳಂತ. ಅದು ಕ್ರಿಮಿನಲ್ ಕೇಸ್ ಈಗ ಹಾಕ್ತಾರೆ. ನ್ಯಾಯ ಕೇಳಿದ್ರೆ ಬಿಲ್ಡಿಂಗ್ ಏನಲ್ಲ, ಅವ್ರು ಕಟ್ಟಿರೋದ, ಅವ್ರ ತಂದೆ ಕಟ್ಟಿರೋದ, ಅವ್ರ ತಾತ ಕಟ್ಟಿರೋದು ಬಿಲ್ಡಿಂಗ್, ಸರ್ಕಾರಿ ಬಿಲ್ಡಿಂಗ್. ಹೋರಾಟ ಮಾಡೋ ಹಕ್ಕು ನಮಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಕೇಸ್ ಮಾಡ್ತೀನಿ ಅಂದ್ರೆ ಮಾಡ್ಲಿ, ಜಿಲ್ಲಾಧಿಕಾರಿ ಮೇಲೆ ಏನ್ ಡಿಫ್ರೆನ್ಸ್ ಇಲ್ಲ. 100% ಅವ್ರು ಮಾಡ್ಕೊಡ್ತಾರೆ. ಕೋಡಿ ಕ್ಯಾನ್ಸಲ್ ಆಗುತ್ತೆ. ನಾವು ಕಾಮಸಮುದ್ರದಿಂದ ಬಂದಿದೀವಿ. ಕಾಮಸಮುದ್ರ GSM ಸ್ಕೂಲ್ ಓನರ್ ಅವ್ರು. ನಾವು ಖರೀದಿದಾರರು. ಆ ಜಾಗದಲ್ಲಿ ಬಂದು ಆ ಜಾಗಕ್ಕೆ ಬಂದು ಒಂದು 40-50 ವರ್ಷದ ಹಿಸ್ಟ್ರಿ ಇದೆ. ಆದ್ರೆ ಈ ಮಧ್ಯೆ ಒಂದು 6 months ಇಂದ ನಮ್ಮೆಲ್ರಿಗೂ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಇವರೆಲ್ಲ ಏನಂದ್ರೆ ಅಧಿಕಾರಿಗಳು ಮತ್ತೆ ಯಾರು 2018 ಅಲ್ಲಿ ಒಂದು ಅಗ್ರಿಮೆಂಟ್ ನಡೆದಿರುತ್ತೆ. ಆ ಅಗ್ರಿಮೆಂಟ್ ನ ತಗೊಂಡೋಗಿ ಕೋರ್ಟಿಗೆ ಕೊಟ್ಟು ಅದ್ರ ಮುಖಾಂತರ ಅಲ್ಲಿ ಬಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಗ್ರಿಮೆಂಟ್ ಬಂದು ಚೆಕ್ ಬಂದಿ ರಾಂಗ್ ಆಗಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ 1 ಚೆಕ್ ಬಂದಿ ನಮ್ಮ ಜಾಗಗಳದ್ದು ಕೊಟ್ಬಿಟ್ಟು GV ಶ್ರೀನಿವಾಸು, ರಂಗನಾಥ್ ಮತ್ತೆ ಮುರಳಿ ಅನ್ನೋ 3 ವ್ಯಕ್ತಿಗಳು ಸೇರಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಇವ್ರು ನಮ್ಮ ಒಂದು ಕಾಮಸಮುದ್ರ ಸುತ್ತಮುತ್ತಲು ಬಂದ್ಬಿಟ್ಟಿದೆ. ಈ ತರ ಜಮೀನುಗಳು ಇಂಥದ್ದೇನಾದ್ರೂ ಏನ್ ಮಾಡೋದು, ಫೇಕ್ ಮಾಡ್ಕೊಂಡು ಜೀವನ ನಡೆಸುವಂತ ವ್ಯಕ್ತಿಗಳಾಗಿರ್ತಾರೆ. ಇವ್ರ ಜೊತೆಗೆ ಏನ್ ಮಾಡ್ತಿದಾರೆ ಅಂದ್ರೆ, ಕೆಲವು ರೆವಿನ್ಯೂ ಅಧಿಕಾರಿಗಳು ಮತ್ತೆ ಅವರ ಹೈಯರ್ ಅಧಿಕಾರಿಗಳೆಲ್ಲ ಇನ್ವಾಲ್ವ್ ಆಗಿ ಶಾಮೀಲ್ ಆಗಿ ಕುತಂತ್ರ ನಡೆಸಿ ನಮ್ಮ ಈ ಒಂದು 100 ಕುಟುಂಬಗಳು ಮತ್ತೆ ನಮ್ಮ GSM ಶಾಲೆ, ನಮ್ಮ ಒಂದು ಬ್ರೆಡ್ ಟ್ರಸ್ಟ್, ಭಾರತ್ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಇದೆ, ಎಲ್ಲಾನು ನಾವು ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡು ನಾವು ಸರ್ಕಾರಕ್ಕೆ ಏನ್ ಟ್ಯಾಕ್ಸ್ ಪೇ ಮಾಡ್ಬೇಕು ಅದೆಲ್ಲ ಪೇ ಮಾಡ್ಕೊಂಡು ಅಲ್ಲಿ ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ಕಟ್ಟಿದೀವಿ. ನೋಂದಣಿ ಅಧಿಕಾರಿಗಳಿಂದ ನಾವು ಕ್ರಯದಾರರಾಗಿರ್ತೀವಿ, ನಾವು ಆ ಜಾಗದ ಮಾಲೀಕರಾಗಿರ್ತೀವಿ. ನಮ್ಗೆ ಯಾವ್ದೇ ಇದುವರೆಗೂ ಯಾವ್ದೇ ತೊಂದರೆ ಇಲ್ದಿರ ಆ ಜಾಗದಲ್ಲಿ ನಾವು ಎಂಜಾಯ್ ಮಾಡಿದೀವಿ. ಎಲ್ಲಾ ಮತದವರು ಇದೀವಿ, ಎಲ್ಲಾ ಜಾತಿ ಜನನು ಇದೀವಿ. ಆದ್ರೆ ಇವಾಗ ಬಂದಿರುವಂತ ಈ ಒಂದು ಕೆಲವು ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ, 3 ದಿನಕ್ಕೆ ಒಂದ್ಸಾರಿ ಬರ್ತಾರೆ, ಫೆನ್ಸಿಂಗ್ ಹಾಕ್ತಾರೆ, ಗಿಡ ನೆಡ್ತಾರೆ, ಆಮೇಲೆ ನಮ್ ಪೈಪುಗಳೆಲ್ಲ ಒಡ್ದಾಕ್ತಾರೆ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಬೇರೆ ಯಾರು ಇಲ್ಲಿಗಲ್ ಆಗಿರುವಂತ ಆಕ್ಟಿವಿಟೀಸ್ ಅಲ್ಲಿರುವಂತ ಗಂಡ್ ಮಕ್ಳನ್ನೆಲ್ಲ ತಂದು ಅಕ್ಕಪಕ್ಕ ಸುತ್ತುವರೆದು ನಮ್ಗೆಲ್ಲ ಬೈಯೋ ರೀತಿ ಮಾಡ್ತಾರೆ. ಮಾತಾಡಿದ್ರೆ ಯಾರಾದ್ರೂ ಜಮೀನು ಮಾಲೀಕರಾಗಿರೋರು ಹೋಗಿ ಮಾತಾಡಿದ್ರೆ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತ ಹೇಳಿ ದುಂಡ ವರ್ತನೆ ಮಾಡಿ ನಮ್ಮೆಲ್ರಿಗೂ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಅಲ್ಲಿ ಓಡಾಡುವಾಗ ನಾವೇ ಬಂದ್ಬಿಟ್ಟಿದೆ, ನ್ಯಾಯ ಪರವಾಗಿ ನಾವ್ ಮಾತಾಡ್ಬೇಕು ಅಂತ RI ಅವರಾಗ್ಲಿ ಮತ್ತೆ ರೆವಿನ್ಯೂ ಅವ್ರು ಯಾರಾದ್ರೂ ಬಂದಾಗ ನಾವು ನಮ್ ಡಾಕ್ಯುಮೆಂಟ್ಸ್ ತೋರ್ಸೋದಕ್ ಹೋದ್ರೇನು ನಾವ್ ಈಗಾಗ್ಲೇ ಬಂದು ಕೆಲವು ಕೇಸು ದಾವೆಗಳು ಇರ್ತವೆ. ಆ ದಾವೆಗಳು, ಡಿಗ್ರಿಗಳು ಮತ್ತೆ ಆರ್ಡರ್ಗಳು ಏನಾದ್ರು ತೋರ್ಸಕ್ ಹೋದ್ರೇನು ತೆಗೆದು ಬಿಸಾಕ್ತಿದ್ದಾರೆ ಈ ವ್ಯಕ್ತಿಗಳು. ಈ ಕೂಡ್ಲೆ ನಮ್ಗೆ ಇವ್ರ ಹೈಯರ್ ಆಫೀಸರ್ಸ್ ಯಾರು ಇದಾರೋ ಅವ್ರೆಲ್ಲರೂ ಸೇರಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರುವಂತ ಎಲ್ಲಾ ಕುಟುಂಬಗಳು, ನಮ್ಮ ಶಾಲೆ ಪ್ರೈವೇಟ್ ಶಾಲೆಯವ್ರು ನಾವು, ನಮ್ಮ ಶಾಲೆ ಇದುವರೆಗೂ ಯಾವ್ದೇ ಒಂದು ಡಾಟ್ ಇಲ್ದಂಗೆ ಇತ್ತು. ಈಗ ಇವರೆಲ್ಲ ಸೇರಿ ಆ ಜಾಗನ ಕಬಳಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಮಟ್ಟದ ಒಂದು ಹುನ್ನಾರ ನಡೆಸಿ ಅಲ್ಲಿಗ ಹೈವೇ ಬರ್ತಾ ಇದೆ, ಪ್ಲಸ್ ರೈಲ್ವೆ ಇದು ಬ್ರಿಡ್ಜ್ ಬರ್ತಿದೆ. ಇದ್ರ ದುಡ್ಡು ತೆಗೆದು ತಿಂದು ಬಿಡೋಣ, ಈ ಜನಗಳನ್ನೆಲ್ಲ ಒಕ್ಕಲೆಬ್ಬಿಸ್ಬೇಕು, ಮತ್ತೆ ಇವ್ರನ್ನ ಅಶಾಂತಿ ಮಾಡ್ಬೇಕು. ನಾವು ಶಾಂತವಾದಂತ ರೀತಿಯಲ್ಲಿ ಇದೀವಿ. ಶಾಂತಿಯನ್ನ ಕಾದಿಡಿ. ನಮ್ಮೆಲ್ಲರಿಗೂ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ನಮ್ಮೆಲ್ರಿಗೂ ಒತ್ತಡ ಕೊಡ್ತಾ ಇದ್ದಾರೆ. ನಮ್ಮೆಲ್ರು ಒಂದು ನ್ಯಾಯ ಕೇಳಕ್ ಹೋದ್ರೆ ನಮ್ಮೆಲ್ಲ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇವ್ರೆಲ್ಲರನ್ನು ಈ ಕೂಡಲೇ ಈ ತರ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಮುಖ್ಯವಾಗಿ GV ಶ್ರೀನಿವಾಸು, ರಂಗನಾಥ್ ಮತ್ತೆ ಈ ಮುರಳಿ ಅನ್ನೋರ್ನ ಈ ಕೂಡಲೇ FIR ಹಾಕಿ ಇವ್ರನ್ನ ಒಳಗಾಗಿ ನಮ್ಮೆಲ್ರಿಗೂ ಈ ಅಧಿಕಾರಿಗಳು ಏನು ಕೋಡಿ ಮತ್ತೆ ನಕ್ಷೆ ಎಲ್ಲ ಇಲ್ಲಿಗಲ್ ಮಾಡಿದಾರೋ ಅದನ್ನೆಲ್ಲ ಲೀಗಲ್ ಮಾಡಿ ನಾವಿರೋ ಸ್ಥಳಗಳನ್ನೇ, ನಾವಿರೋ ಸರ್ವೆ ನಂಬರ್ 26, ಆ 26ನೇ ಸರ್ವೆ ನಂಬರ್ ಅಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಮಾಡ್ಬೇಕಂತ ಹೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಮುಖಾಂತರ ನಾನು ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್.